ಹೊಟ್ಟೆಗೆ ಅನ್ನ ತಾನೇ ತಿಂತೀರಾ, ಕಸನ ತಗೊಂಡೋಗಿ ಕಸ ಹಾಕೋ ಜಾಗಕ್ಕೆ ಹಾಕಿದ್ರೆ ನೀಟಪ್ಪ. ಗೈಸ್ ಇಟ್ ವಾಸ್ ಅ ಬಿಸಿ ಡೇ ಆ್ಯಂಡ್ ಯಾವ ಲೆವೆಲ್ಗೆ ಶೀತ ಆಗಿಬಿಟ್ಟಿದೆ ಅಂದರೆ ಕಸ್ಟಮರ್ ಇರುವಾಗ ಸಾಕ್ಷಿ ಓಕೆ ಸರ್, ಓಕೆ ಮ್ಯಾಮ್, ಬ್ರೋ ಚೆನ್ನಾಗಿ ಗೊತ್ತುಂಟು, ಒಳ್ಳೊಳ್ಳೆ ಕಾನ್ಸೆಪ್ಟ್ ತೊಗೊಳ್ತಿದೆ, ಇನ್ನು ಇಂಪ್ರೂವ್, ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಅಣ್ಣ. ಮೋಮ್ ಇಸ್ ಗೋಯಿಂಗ್ ಅಂಡ್ ನಾವ್ ಇವಾಗ ಹೇಳ್ತಾ ಇದ್ದೀವಿ ಬಾಯ್ ಮಾಮಿ. ಇಲ್ಲಾಂದ್ರೆ ಮಮ್ಮಿ ಹೊರಗಡೆಯಿಂದ ಬಾಗ್ಲಾಕೊಂಡು ಹೋಗ್ತೀವಿ. ಬೀಂಗ್ ಎ ಗುಡ್ ಬಾಯ್ ಗಾಯ್ಸ್, ಬೇಗ ಹೇಳ್ತಿದ್ದೀನಿ ಈಗ. ಆಯಿತು, ಸ್ವಲ್ಪ ತಾಯ್ತದ್ದು. ಸೊ ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ, ಬೆಳಗಿನ ಶುಭೋದಯಗಳು. ಈ ಒಂದು ದಿನ ಹೇಗಿರುತ್ತೆ, ಹೇಗಾಗುತ್ತೆ ಎಲ್ಲದನ್ನೂ ನೋಡೋಣ ಒಟ್ಟಿಗೆ ಇದ್ರೆ ಮಾತ್ರ. ಸೊ ವಿಡಿಯೋನ ಕೊನೆ ಗಂಟೆ ನೋಡಿ ಎಂಜಾಯ್ ಮಾಡೋಣ. ಚಲೋ, ಈಗ ಏನು ವಾಕಿಂಗ್ ಅಂದ್ರೆ ನೋಡಿ ಅಲ್ಲಿ ಬಾ. ಚಲೋ, ಲೆಟ್ಸ್ ಗೋ ಫ್ರಮ್ ಬ್ಯಾಕ್. ಚಲೋ ಇದೆ, ಓಡದೆ ಕರ್ಕೊಂಡು ಹೋಗ್ಬೇಕು ಇವಾಗ. ಫಸ್ಟು ಅವ್ರನ್ನ ಕರ್ಕೊಂಡು ಬಂದ್ಮೇಲೆ ಖುಷಿ. ಇದಿ ಸೂಸು ಬ್ರೇಕ್ ಗೈಸ್, ಸೂಸು ಬ್ರೇಕ್ ಗೈಸ್. ಆದಷ್ಟು ಬೇಗ ಒಂದು ಮಸ್ತ ಇರೋ ಒಂದು ಟ್ರೈಪಾಡ್ ತೊಗೋಬೇಕು. ಕಷ್ಟ ಬೀಳ್ತಾ ಇದ್ದೀನಿ ಗೈಸ್ ಇದನ್ನು ಇಡ್ಸಕ್ಕೇನೆ. ಎಸ್, ಆಕ್ಟಿಂಗ್ ಶುರು ಬ್ರೋ. जिया जाए ना तुम. Now this my work. Yes. ಶುರು. ಇವತ್ತಿನ ವಿಚಾರ ದ ನ್ಯಾಚುರಲ್ ರೆಸ್ಯೂಮ್. ಒಳಗಡೆ ಇರೋದೆಲ್ಲ ಓದಲ್ಲ, ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಚೆನ್ನಾಗಿದೆ ಗೈಸ್ ಬುಕ್ಕು. ಒಬ್ಬರ ಜೊತೆ ಹಿಂಗೆ ಮಾತಾಡ್ಬೇಕಂತ ಡೀಟೇಲ್ ಆಗಿದೆ. ಒಬ್ಬರ ಜೊತೆ ಮಾತಾಡೋಕ್ಕೇನು ಈಸಿಯಾಗಿ ಮಾತಾಡ್ಬೋದು, ಬಟ್ ಮುಂದೆ ನಿಂತಾಗ ನಾವು ನಮ್ಮನ್ನ ಹೆಂಗೆ ಪ್ರೆಸೆಂಟ್ ಮಾಡ್ಕೋತೀವಿ ಅನ್ನೋದೇ ಒಂದು ವಿಷಯ. ಮಾತಾಡೋಕ್ಕೇನಪ್ಪ, ಎಲ್ಲ ಮಾತಾಡ್ತಾರೆ, ಈಸಿ. ಬಟ್ ಒಂದು ಮಂಚತ್ವ ಅಲ್ಲ ಅದು. ಒಂದು ಮನುಷ್ಯನ ನೀಟಾಗಿ ಡಿಸ್ಕ್ರೈಬ್ ಮಾಡಿ, ಓಕೆ ಇವನು ಇಂಥ ಒಂದು ಪರ್ಸನ್ ಅಂತ ಹೇಳಲಿಕ್ಕೆ ಮಾಡಿ ಇಟ್ಟಿರುವಂಥ ಬುಕ್ ಇದು. ಚೆನ್ನಾಗಿದೆ. ಹೌ ಟು ಟಾಕ್ ಟು ಎನಿವನ್. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಂಡಾಗೆ ತಗೊಳ್ಳಿ, ಓದ್ಕೊಳ್ಳಿ, ಕಲ್ತ್ಕೊಳ್ಳಿ. ಬೂಮ್. ಸೊ ಗೈಸ್, ವಿ ಆರ್ ಲಿವಿಂಗ್ ಟು ವರ್ಕ್. ಹಾಗೆ ಇನ್ನೊಂದು ಕ್ವಶನ್ ಏನಪ್ಪ ಅಂದರೆ, ಬೆಳಿಗ್ಗೆ ಕಾಫಿ ಕುಡಿತೀರಾ, ಟೀ ಕುಡಿತೀರಾ? ಐ ಯು ಅ ಕಾಫಿ ಪರ್ಸನ್ ಆರ್ ಅ ಟೀ ಪರ್ಸನ್? ಶುರುವಾಯಿತು ನನಗೆಲ್ಲ ನಾ ಅಮ್ಮ ನೋಡಿದ್ರೆ ಪಕ್ಕ ಚಪ್ಪಲ್ ಬೀಳುತ್ತೆ ಇಟ್ಟು ಲವ್ ಅಂತೆಲ್ಲ. ಸೈ ಗೈಸ್, ನಮ್ಮಮ್ಮ ನೋಡ್ತಾರೆ ನನ್ನ ವಿಡಿಯೋಸ್ನೆಲ್ಲ, ಬಿಕಾಸ್ ಶಿ ಇಸ್ ದ ಓನ್ಲಿ ಒನ್ ಹೂ ಸಪೋರ್ಟ್ ಮಾಡ್ತಿದ್ದಿಲ್ಲ ಇಂಥದ್ಕೆಲ್ಲ, ಬಟ್ ಇವಾಗ ಮಾಡ್ತಾ ಇದ್ದಾರೆ. ಏನೋ ಮಾಡ್ತಿದ್ದಾನೆ, ಮಾಡಲಿ ಅಂತ. ಯಾಕಂದರೆ ಅವರ ಬ್ಯಾಂಕಲ್ಲಿ ಸ್ವಲ್ಪ ಜನ ನನ್ನ ವೀಡಿಯೋಸ್ ನೋಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ ಗೈಸ್. ಅವ್ರು ಮಾತ್ರ ಅಲ್ಲ, ನೋಡೋರೆಲ್ಲ ಸಹ ಅಪ್ರಿಷಿಯೇಟ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತೇನೆ ಅಂತೇಳಿ. ನೀವು ನೋಡ್ತಿದ್ದೀರಾ, ಅಪ್ರಿಷಿಯೇಟ್ ಮಾಡಿ. ನಿಮ್ಮ ಒಂದು ಕ್ಯೂಟ್ ಫ್ರೆಂಡ್ನ ಇನ್ನೂ ಮೇಲಕ್ಕೆ ತಗೊಂಡೋಗಿ, ಏನಂತೀರಾ? ಇವಾಗ ಹೊರಡೋಣ, ಕಮ್ ಆನ್. ಬಾಯ್ ಟು ವರ್ಕ್ ಗಾಯ್ಸ್. ಬಟ್ ನಾವು ಈಗ ಮೇಲೆ ಹೋಗ್ತಿಲ್ಲ, ಫಸ್ಟ್ ಕೆಳಗೆ ಹೋಗ್ತಿದ್ದೀವಿ. Bank for some inquiries. This is my second day roaming around for this. ಆದರೆ ಮುಗಿದಿಲ್ಲ ಇದು. ಸೊ ಒಂದು ಕಾಲಿಗೆ ರಿಸೀವ್ ಮಾಡ್ತಾಯಿದ್ದೀನಿ, ಕಾಲಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನೋ ರೆಸ್ಪಾನ್ಸ್. ಮೇ ಬಿ ನಾಳೆ ಸಹ ಬರೋಕ್ಕಿರ್ಬೋದು. Here for some bank inquiries in ಕರ್ನಾಟಕ ಬ್ಯಾಂಕ್. ಮೊನ್ನೆ ಸಹ ಬಂದೆ, ಮೊನ್ನೆ ಸಹ ಮುಗ್ದಿಲ್ಲ. ಆದರೆ ಅವತ್ತು ಇನ್ನೊಂದು ಡೂಡ್ ಇದ್ದ, ಆ ಡೂಡ್ ಇವತ್ತಿಲ್ಲ. ಸೊ ಇವತ್ತು ಮುಗ್ದಿಲ್ಲ. ಸೊ ಐ ವಿಲ್ ಬಿ ಬ್ಯಾಕ್ ಆನ್ ಮಂಡೇ ಆದರೆ ಇಟ್ಸ್ ಆ ಲಕ್. ಇಲ್ಲಾದರೆ ಮತ್ತೆ ಇನ್ನೊಂದು ರೌಂಡ್ ಇರುತ್ತೆ. ಸೈ ಗೈಸ್, ಈ ವೆಯ್ಟ್ ಮಾಡಿ ಮಾಡೋದಲ್ಲ ಇದೆಯಲ್ಲ ಒಂಥರ ಟಾಸ್ಕ್ ಅದು. ಪರವಾಗಿಲ್ಲ, ಇವಾಗ ಮತ್ತೆ ವಾಪಸ್ ಕೆಫೆ ಕಡೆ ಹೋಗೋಣ.
ಇವತ್ತು ಬ್ರೂವಿಂಗ್ ಬಾರ್ ಒಬ್ಬನೇ ಇವತ್ತು, ಬಾಕಿ ಸ್ಟಾಫ್ಸ್ ಎಲ್ಲ ಲೀವಲ್ಲಿದ್ದಾರೆ. ಸೊ ವಿ ನೀಡ್ ಟು ಹರಿ ಆ್ಯಂಡ್ ಗೋ ಬ್ಯಾಕ್. ಆ್ಯಂಡ್ ಇದೊಂದು ಥಿಂಗ್ ಇದೆ ಅಲ್ಲ, ಹ್ಯಾವಿಂಗ್ ನೋ ನಂಬರ್ ಪ್ಲೇಟ್ ಇಟ್ಸ್ ಇಲೀಗಲ್. ಸೊ ಅಲ್ಲಿ ಕಾಪ್ಸ್ ಎಲ್ಲ ಇದ್ದರು ಆ್ಯಂಡ್ ಸಮ್ ಹೌ ಐ ಎಸ್ಕೇಪ್ಡ್. ಸದ್ಯಕ್ಕೆ ಅವ್ರನ್ನ ನೋಡಿಲ್ಲ. ಈಸಿ ಗೋ, ಚಲೋ ಬ್ಯಾಕ್ ಟು ವರ್ಕ್. ಬೂಮ್. ಆಮೇಲೆ ಸಂಕ್ರಮಣ ಸ್ಪೆಷಲ್ ಟೆಂಪಲ್ ಊಟ. ಸೊ ನೀವು ಮಿಸ್ ಮಾಡ್ಕೊಂಡಿದ್ರೆ ಇಲ್ಲೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಂ ನಮಃ ಶಿವಾಯ. ಒಳ್ಳೆ ಜನ ಇದ್ದಾರೆ, ಕ್ರೇಜಿ. ಸಾಗರ್ ಸೂಪರ್ ಊಟ ಆಗಿ ಸ್ವೀಟ್ ಇಲ್ಲ ಅಂದ್ರೆ ಹಂಗೆ ಸ್ವೀಟ್ ಕ್ರೇಜಿ. ಆಲ್ ಐ ಸೆಟ್ ಅಸ್ ಸೂಪರ್. ಎಲ್ಲ ಕಡೆ ಹೋದಲ್ಲಿ ಹಾವಳಿ ಮಾಡಬೇಕು. ಕಮಾನ್, ಸ್ವೀಟ್ ತಿನ್ನಿ, ಮಜಾ ಮಾಡಿ. ಶಾಂತಿನಿಕೇತನ್ಗೆ ಎಂತೆಲ್ಲ ಯೂಸ್ ಮಾಡ್ತಿದ್ರು ಅದೆಲ್ಲ ಇಲ್ಲಿ. ಸೊ ಶಾಂತಿನಿಕೇತನ್ ಶೆಡ್ ಇದು. ಆ್ಯಂಡ್ ಮೀಟ್ ಒನ್ ಆಫ್ ಮೈ ಫೇವ್ರೆಟ್ ಅಣ್ಣ. ದಿಸ್ ಇಸ್ ಸೃಜಿತ್ ಅಣ್ಣ. ಅಣ್ಣ ಯೂಟ್ಯೂಬಲ್ಲಿ ನೋಡ್ತಿದ್ದೀರಾ? ಸೂಪರ್ ಚೆನ್ನಾಗಿ ಬರ್ತಾ ಉಂಟು ನಿಂದು ಯೂಟ್ಯೂಬ್, ಚೆನ್ನಾಗಿ ಬರ್ತಾ ಉಂಟು. ಒಳ್ಳೊಳ್ಳೆ ಕಾನ್ಸೆಪ್ಟ್ ತೊಗೊಳ್ತಿದೆ. ಇನ್ನು ಇಂಪ್ರೂವ್, ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಅಣ್ಣ. ಇಲ್ಲಿ ಪೂಜೆ ಈ ಶೆಡ್ಡಲ್ಲಿ. ಸೊ ಒಳಗಡೆ ಫಿಗರ್ಸ್ ಮೇ ಬಿ ಹೊರಗಡೆ ಹಾಕಿದ್ದಾರೆ ಕಾಣಿಸುತ್ತೆ. ಆ್ಯಂಡ್ ಈ ತೇರನ್ನ ಎತ್ಕೊಂಡು ಎಲ್ಲ ಆಲ್ ಓವರ್ ಮಡಿಕೇರಿ ಅವರು ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಕಾವೇರಿ ತೀರ್ಥ. ಸೊ ಕ್ರೇಜಿ. ಅಂತ ಒಂದು ವಿಷಯ, ಅದು ಯಾವ ನಾಯಿ ನನ್ನ ಮಕ್ಳು ಮಾಡಿದ್ರು. ಹೊಟ್ಟೆಗೆ ಅನ್ನ ತಾನೇ ತಿಂತೀರಾ, ಕಸನ ತಗೊಂಡೋಗಿ ಕಸ ಹಾಕೋ ಜಾಗಕ್ಕೆ ಹಾಕಿದ್ರೆ ನೀಟಪ್ಪ, ಚರಂಡಿಗೆ ಹಾಕಿದ್ರೆ ಏನು ಕತೆ. ಇನ್ನು ವಾಪಸ್ ಚರಂಡಿನೂ ಬ್ಲಾಕ್ ಆಗೋದು, ನಡೆದಾಡೋಕ್ಕಾಗಲ್ಲ. ಯಾಕೆ ಈ ಥರ ಗಲೀಜ್ ನನ್ನ ಮಕ್ಕಳ ಥರ ಆಡ್ತೀರಪ್ಪ? ಇದನ್ನ ತಾನೇ ತಿಂತೀರಾ ರೈಸ್ನ? ಯಾಕೆ ಇಂಥ ಒಂದು ಬುದ್ಧಿ ಯಾಕೆ? ಥೂ, ಆಗಲ್ಲ ನಿಮ್ಮ ಕತೆ ಎಲ್ಲ. ಕಣ್ಣು ಬಿಟ್ಟರೆ ಮಾತ್ರ ಹಾಕೋದು ಫಯರ್. ಓಣ, ನನ್ನ ಮಕ್ಳಿಗೆ ಹೇಳಿ ಬುದ್ಧಿ ಇಲ್ಲ. ಬುದ್ಧಿ ಇದ್ದವರಾಗಿದ್ದರೆ ಹಂಗೆ ಮಾಡ್ತಿದ್ದಿಲ್ಲ. ಏನೇನೋ ಕತೆಗಳು. ಯಾಕೆ ಈ ಜನರೆಲ್ಲ ಹೀಗೆ? ಗೈಸ್, ಇಟ್ ವಾಸ್ ಅ ಬಿಸಿ ಡೇ. ಆ್ಯಂಡ್ ಯಾವ ಲೆವೆಲ್ಗೆ ಶೀತ ಆಗಿಬಿಟ್ಟಿದೆ ಅಂದರೆ, ಕಸ್ಟಮರ್ ಇರುವಾಗ ಸಾಕ್ಷಿ ಓಕೆ ಸರ್, ಓಕೆ ಮ್ಯಾಮ್, ಬ್ರೋ ಸೈಕ್. ಸೊ ಅ ಗುಡ್ ಮೆಡಿಸಿನ್ ಫಾರ್ ದಿಸ್ ಈಸ್ ಹ್ಯಾವಿಂಗ್ ಇನ್ಫ್ಯೂಸ್ಡ್ passion fruit cold brew. Awesome. Enjoy. And so you enjoy each and every sip. Salpa. This is not an awkward way of drinking coffee, but this is the actual way of drinking coffee. Making sound. Beautiful. So now it's empty, quite empty. ನಮ್ಮ ಬಾಯ್ಸ್ ಬರೋ ಗಂಟೆ ವೆಯ್ಟ್ ಮಾಡಬೇಕಷ್ಟೆ. ಮಾರ್ನಿಂಗಿಂದ ಗೈಸ್, ದಿಸ್ ನೋ ಬ್ರೇಕ್ ಆಲ್ಸೋ.
ಬೆಳಿಗ್ಗೆಯಿಂದ ಇಲ್ಲೇ ಒಳಗಡೆ ಜಾಮ್ ಆಗಿ ಡ್ಯಾಮ್ ಬ್ರೋ ಸೈಕ್ ಗೈಸ್ ಸೂಪರ್ ಮಿಸ್ಟ್ ಕ್ರೇಜಿ ಮಂಜಿನ ನಗರಿ ಮಡಿಕೇರಿ. ಅದಾಗಲೇ ನಾಲ್ಕೈದು ಗಾಡಿ ಬರುವಾಗ ಸಖತ್ತ ಕಾಣಿಸ್ತಿತ್ತು. ಇವಾಗ ನನ್ನ ಕಾಣಿಸ್ತಿದ್ದೆ ಗೊತ್ತಿಲ್ಲ, ಬಟ್ ಸೂಪರ್ ಕ್ರೇಜಿ ಅಲ್ಲ. ಇವಾಗ ಬ್ಯಾಕಿಂದ ಬರೀ ನನ್ನ ಶ್ಯಾಡೋ ಮಾತ್ರ ಕಾಣಿಸ್ಬೋದು, ಯಾಕಂದರೆ ಬ್ಯಾಕಿಂದ ಒಂದು ಗಾಡಿ ಬರ್ತಿದೆ. ಕ್ರೇಜಿ ಗಾಯ್ಸ್ ಕ್ರೇಜಿ. ಗೈಸ್ ಜನನ್ಗೆ ಒಂದು ರೌಂಡ್ ಟೆಸ್ಟ್ ಆಗ್ತಾ ಇದೆ. ನಾಟ್ ಓನ್ಲಿ ಫಾರ್ ಜನನ್, ಪುನೀತ್ಗೆ ಸಹ. ಪುನೀತ್ ನೆಕ್ಸ್ಟ್ ರೌಂಡ್ ಯಾರು ಎಷ್ಟು ಬೇಗ ಕಾಫಿ ಮಾಡ್ತಾರೆ ಅಂತ. ಅಂಡ್ ದ್ಯಾಟ್ ಟು ಕ್ಯಾಪುಚಿನೋ. ಲೆಟ್ಸ್ ಸಿ. ಬಾಯ್ಸ್, ಟೂರ್ನಮೆಂಟ್ ಮಧ್ಯದಲ್ಲಿ ಗೆಸ್ಟ್ ಬಂದರು. ಟೂರ್ನಮೆಂಟ್ ಮುಗೀತು, ಆದರೆ ಇನ್ನೊಂದು ಪಾರ್ಟಿಸಿಪೆಂಟ್ದು ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ಆ್ಯಂಡ್ ಪಾರ್ಟಿಸಿಪೆಂಟ್ಸ್ ಆಗ್ಯಾವ. ನಮ್ಮ ಜನನ್ ಯಾಕೆ ಹಿಂಗೆ ಅಂತ ಗೊತ್ತಿಲ್ಲ. ಜನನ್ ನೋಡು, ಜನನ್ ಏಯ್ ನಾಚಿಕೆ ಗೈಸ್ ಅವನಿಗೆ. ಒಂದು ಹಾಯ್ ಮಾಡೋಗ್ಲಿ ಖುಷಿಲಿ. ಹಾಯ್ ಗಾಯ್ಸ್ ಅಂದೇಳು, ಹೇಳು. ಓಯ್ ತಲೆನೋ ಅಂತ ಅಷ್ಟೇ ಮಳೆ ಗಾಳಿ ಚಳಿ, ಅದರಲ್ಲಿ ಜ್ವರ ಅಂತ ಇದ್ರೆ ಮಡಿಕೇರಿ ಮಳೆನ ಹೇಳೋದೇ ಬೇಡ, ಜೋರಾಗಿ ಕೊಡ್ತಿದ್ದೆ. ಇನ್ನು ವೆಯ್ಟ್ ಮಾಡಿ ಇವಾಗ ಬರ್ತಾಯಿದ್ದೀನಿ. ಚಂಡಿ ಗಾಯ್ಸ್. ಸೊ ಇಟ್ ವಾಸ್ ಬ್ಯೂಟಿಫುಲ್ ಡೇ. ಹಾಗೆ ಹೇಳ್ತಾ ಆ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಮನೆಗೆ ಬಂದು ಅದನ್ನು ಮಾಡೋಕ್ಕಾಗಿಲ್ಲ, ಇನ್ನೂ ಜ್ವರ ಇದೆ ಗೈಸ್. ಅದರಲ್ಲೂ ಚಂಡಿಯಾಗಿ ಮತ್ತೆ ವಾಪಸ್ ನಾಳೆ ಜೋರಾದರೆ ಸೈಕ್ ಅಂದ್ಕೊಳ್ಳಿ, ಬಿಡಿ ಹೋಗಲಿ. ಸೊ ಐಲ್ ಸಿ ಯು ಆಲ್ ಟುಮಾರೋ. ಅಲ್ಲಿ ಗಂಟೆ ಎಲ್ಲ ಸೇಫ್ ಆಗಿರಿ. ಟಾಟಾ, ಬಾಯ್.